ನರೇಂದ್ರನ ಹೇಳಿದ್ರು ನಾವು ಹಿಂದೆ ನಿಂತಿದ್ವಿ ಬ್ಯಾಕ್ ಸ್ಟೇಜ್ ಆರ್ಟಿಸ್ಟ್ ಅಂತ. ಆದ್ರೂ ಇಷ್ಟೇ ಒಂದು ಪ್ರೀತಿ ಪ್ರೋತ್ಸಾಹ ಮಾಡೋದಕ್ಕೆ ನೀವೆಲ್ಲ ಸಹಾಯ ಮಾಡಿದ್ರಿ. ಆ ಋಣನ ಇನ್ನೂ 10 ಜನ್ಮ ಹೋದ್ರು ನಾವ್ ಯಾರು ಮರೆಯಲ್ಲ ಅಣ್ಣ. ನಿಮ್ ಋಣ ಸದಾ ನಮ್ಮ ಮೇಲಿದೆ. ಯಾಕಂದ್ರೆ ಮಳವಳ್ಳಿ ಜನ ಯಾವತ್ತೂ ನಮ್ಮನ್ನ ಹಂಗೆ ಕಳಿಸೋರೇ ಅಲ್ಲ. ಬೆಂಕೊಟ್ಟು ಆಶೀರ್ವಾದ ಮಾಡಿ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಕಳಿಸಿರೋದು. ಅದಕ್ಕೆ ಮೊದಲನೇದಾಗಿ ಅವಾಗ ಪಕ್ಷ ಇದ್ದು ನರೇಂದ್ರಣ್ಣ ಪಾಪ ಹಿಂದೆ ನಿಂತು ಕೆಲಸ ಮಾಡಿದ್ರು ಕೂಡ ಅವ್ರು ಧೈರ್ಯವಾಗಿ ಮಾಡಿದ್ರು. ಅದಕ್ಕೆ ಅವರು ನಾವು ಚಿರುಣಿ. ಅವ್ರಿಗೆ ತುಂಬಾ ಧನ್ಯವಾದ ತಿಳಿಸ್ತೀನಿ ಅಣ್ಣ. ತುಂಬಾ 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 ಈಗ ನಾನು ಋಣ ಇರಬೇಕೋದಿಲ್ಲ. ಆದ್ರೆ ಸ್ಟಾರ್ ಚಂದ್ರ ಅವರು ನನಗೆ ಬಹಳ ಹಳೆ ಪರಿಚಯ, ಸ್ನೇಹಿತರು ಕೂಡ. ನಾನೊಂದೇ ಒಂದು ನಮ್ಮ ಜನಗಳಿಗೆ ಒಂದು ಸಣ್ಣದೊಂದು ಇದು ಕೇಂದ್ರದಲ್ಲಿ ಆಕ್ಚುಲಿ ಒಂದು MP ಆದ್ರೆ ಆತನಿಗೆ ವರ್ಷಕ್ಕೆ ಅನುದಾನ ಎಷ್ಟು ಬರುತ್ತೆ ಅಂತ ನನಗೆ ಗೊತ್ತಣ್ಣ. 5 ಕೋಟಿ ಅಣ್ಣ. 8 ಕ್ಷೇತ್ರಕ್ಕೆ ವರ್ಷಕ್ಕೆ 5 ಕೋಟಿ. ಏನ್ ಕೆಲಸ ಮಾಡಕ್ಕಾಗತ್ತೆ ಹೇಳ್ರಣ ನೀವು? ಆಗಲ್ಲ ಅಲ್ವಣ? ಆದ್ರೆ ಸ್ಟಾರ್ ಚಂದ್ರ ಅವರು ಒಂದು ದೊಡ್ಡ ಉದ್ಯಮಿ ಕೂಡ. ಅವರಲ್ಲಿ ಬರೋ 5 ಕೋಟಿಗೋಸ್ಕರ ಕಾಯಲ್ಲಣ್ಣ. ಅದಕ್ಕೆ ಇನ್ನೊಂದು 5 ಕೋಟಿ ಹಾಕ್ಬೇಕಾದ್ರೆ ಕೆಲಸ ಮಾಡ್ಕೊಡ್ತಾರೆ ನಿಮ್ಗೆ. ಯಾಕಂದ್ರೆ ಆ ಥರದ ಯಾಕಂದ್ರೆ ನಾವು ಸುಮ್ಮನೆ ಆಗೇ ಬರಲ್ಲ. ತಮ್ಮ ಅಮೂಲ್ಯವಾದ ಮತನ ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ನೀಡಿ ನಿಮ್ಮ ಸೇವೆ ಮಾಡೋ ಒಂದು ಅವಕಾಶ. ಅವ್ರ ಉದ್ಯೋಗ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಆದ್ರೆ ಜನಗಳ ಸೇವೆ ಮಾಡಬೇಕು, ಜನಗಳ ಜೊತೆಗಿರ್ಬೇಕು ಅಂತ ಈಗ ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಕೊಡಿ ಏನಣ್ಣ. ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿ ನರೇಂದ್ರಣ್ಣನ ಕೈನ ಬಲಪಡಿಸ್ರಿ. ಯಾಕಂದ್ರೆ ಹೆಚ್ಚು ನಿಮ್ಮ ಸೇವೆ ಮಾಡೋ ಅವಕಾಶ ಅವ್ರು ಮಾಡಿಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆಮಾಡಿ ತೋರಿಸ್ತೀನಿ. ತುಂಬಾ ಧನ್ಯವಾದಗಳು. ದಯಮಾಡಿ ಒಂದೇ ಕೈಲಿ ಆಕ್ಚುಲಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಯಾರೂ ಬೇಜಾರು ಮಾಡ್ಕೊಳ್ಳಿ. ಇನ್ನೊಂದು ಕೈ ಇರಕ್ಕಾಗಲ್ಲ ಅಷ್ಟೇ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ಒಂದು ವಿಷಯನ ಹೇಳಕ್ ಬಯಸ್ತೇನೆ. ಬೆಳಗ್ಗೆಯಿಂದ ಮಳವಳ್ಳಿ ತಾಲೂಕಿನ ಪ್ರತಿ ಪಂಚಾಯಿತಿಗಳಲ್ಲಿ ಅವ್ರಿಗಾಗಿರೋಷ್ಟು ಕೈ ನೋವಾಗಿದ್ರೆ ನಾನು ಮನೆಯಿಂದ ಈಚೆನೆ ಬರಕ್ ಆಗ್ತಿರ್ಲಿಲ್ಲ. ವೆಂಕಟರಮಣೇಗೌಡ